ಸೊ ಗೈಸ್ ಈಗ ಬೆಳಗ್ಗೆನೇ ಇರುತ್ತೆ. ಸೊ ರೆಡಿ ಆಗಬೇಕು. ಸೊ ರೆಡಿಯಾಗಿ ಕಾಲೇಜ್ ಕಡೆ ಹೋಗಬೇಕು. ಬನ್ನಿ. ಸೊ ಗೈಸ್ ಮನೆಯಿಂದ ನಾನು ಕಾಲೇಜ್ ಕಡೆ ಹೊರಟಿದ್ದೆ. ಸೊ ಕಾಲೇಜ್ ಕಡೆ ಹೋಗೋ ಹೊತ್ತಲ್ಲಿ ಹುಂಚದ ಹತ್ರ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು. ಸೊ ಲೈನ್ ಕಂಬಕ್ಕೆ ಆ ಟಿಪ್ಪರ್ ಬಂದು ಗುದ್ದಿತ್ತು. ಸೊ ಅದರಿಂದ ನನಗೆ ಆಲ್ಮೋಸ್ಟು ಸ್ವಲ್ಪ ಕಾಲೇಜಿಗೆ ಟೈಮ್ ಆಯಿತು. ಸೊ ಆ ಗಾಡಿ ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ಅದು ಎಳೀತಾ ಇತ್ತು. ಸೊ ಬನ್ನಿ ಡೈರೆಕ್ಟ್ ಹೊರಡೋಣ ಇವಾಗ. ಗೈಸ್ ಸೊ ಈಗ ಫೈನಲಿ ಕಾಲೇಜ್ ರೀಚ್ ಆಗಿದ್ದೀವಿ. ಸೊ ಸ್ವಲ್ಪ ಲೇಟ್ ಆಗಿದೆ. ಸೊ ಬೇಗ ಹೋಗೋಣ ಬನ್ನಿ. ಸೊ ಇವಾಗ ಫೈನಲಿ ಕೆಫೆಗೆ ಬಂದಿದ್ದೀವಿ. ಸೊ ಕೆಫೆಯಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಗೇಮ್ಸ್ನ ಆಡ್ತಾ ಇದ್ದೀವಿ. ಸೊ ಕಾಲೇಜ್ನೆಲ್ಲ ಮುಗಿಸ್ಕೊಂಡು. ಸೊ ಬನ್ನಿ. ಎಂಥದ್ರ ಅದೇ ಆ್ಯಕ್ಚುಲಾಗಿ ಎಲ್ಲ ಮುಗೀತು. ಸೊ ನಾನು ಆವಾಗಲೇ ಹೇಳ್ದಂಗೆ ಮಧ್ಯಾಹ್ನ ಮೇಲೆ ಕ್ಲಾಸ್ ಇಲ್ಲ. ಸೊ ನಾನು ಬರೋದೇ ಒಂದು ಸ್ವಲ್ಪ ಲೇಟ್ ಆಗಿತ್ತು ಕಾಲೇಜಿಗೆ. ಅದಕ್ಕೆ ಲೇಟ್ ಅಂದರೆ ಒಂದು 10 ನಿಮಿಷ ಏನೋ ಡಿಲೇ ಆಗಿತ್ತು. ಸೊ ಆಗಲೇ ಕ್ಲಾಸ್ ಅದಕ್ಕೆ ಬೇಗ ಕ್ಲಾಸ್ಗಳಿಗೆ ಹೋದ್ವಿ. ಸೊ ಇಲ್ಲಿ ನೋಡಿ ಗೇಮ್ಸ್ ಆಡ್ತಾ ಕೂತಿದ್ದೀವಿ. ಸೊ ಎಲ್ಲರೂ ಇದು ನಮ್ಮ ಒಂಥರ ಫೇವ್ರೆಟ್ ಕೆಫೆ ಡಿವೈನ್ ಅಂತ ಹೇಳಿ. ಸೊ ತೀರ್ಥಹಳ್ಳಿಲಿರೋದು. ಇಲ್ಲಿಗೆ ನಾವು ಕಾಲೇಜ್ ಮುಗೀತು ಅಂದರೆ ಬರೋದು 100% ಇಲ್ಲೇ. ಪ್ರೇಮಿ ಇಲ್ಲಿ ನೋಡು, ಏನಂತೀರಾ? ಅಲ್ಲಿ ನೋಡೋದು. ದಿಲ್ ಕಾ ಜೋ ಹಾಲ್ ಹೈ ತುಮೆ ಕೈಸೆ ಬತಾ ರೇ. ಸೊ ನನ್ನ ಫ್ರೆಂಡು ಒಂದು ನೋಟ್ ಬರೀತಾ ಇದ್ದಾರೆ ನೋಡಿ ಕೆಫೆಲಿ ಇಡೋಕ್ಕೆ. ಸೊ ಲಾಸ್ಟ್ ಬೆಂಚ್ ಬಾಯ್ಸ್ 5. ಸೊ ಬನ್ನಿ, ಅಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ ಗೈಸ್, ಬನ್ನಿ ತೋರಿಸ್ತೀನಿ. ಹೋಗೋದು ಮುಂದೆ. ಇಲ್ಲಿ ನೋಡಿ ಯಾವ ಥರ ಆಗಿದೆ. ಜ್ಯೂಸ್ ಚೆಲ್ಬಿಟ್ವಿ. ಸೊ ಎಲ್ಲ ಇವನೇ ಮಾಡಿದ್ವಿ ಗಾಯ್ಸ್. ನಾನಲ್ಲ, ಇವನು ಆ್ಯಕ್ಚುಲಿ ತಳ್ಳಿ. ಇಲ್ಲ ಗಾಯ್ಸ್, ಅದು ಬೇಡ, ಡೇಂಜರ್. ಸೊ ಆ್ಯಕ್ಚುಲಾಗಿ ಅವ್ರ ಜ್ಯೂಸ್ ಎಲ್ಲ ಕೆಡಗಿ. ಸೊ ಈ ಕೆಫೆ ನಿಮಗೆ ಹೆಂಗಿದೆ ಅಂದರೆ ಇಲ್ಲಿ ನೋಡಿ, ಈ ಕಡೆ ಟಾಯ್ಸ್ ಸೆಕ್ಷನ್ಸ್, ಅಂದರೆ ಇಲ್ಲೆಲ್ಲ ಆಟ ಆಡ್ಬೋದು. ಸೊ ಇದನ್ನೂ ಆಗಿಲ್ಲ. ಸೊ ವರ್ಕ್ ನಡೀತಾ ಇದೆ. ಸೊ ನೋಡಿ ಇವತ್ತು ಔಟ್ಫಿಟ್. ಸೊ ಬ್ಲಾಗಿಂಗ್ ಪ್ರಿಪ್ರೇಷನ್ನ ಗೈಸ್. ಹೊಸ್ದಾಗ ಒಬ್ಬ ಬ್ಲಾಗರ್ ಬರ್ತಾ ಇದ್ದಾನೆ, ಮಿಸ್ಟರ್ ಕಿರಣ್ ಅಂತ ಹೇಳಿ. ಸೊ ಸದ್ಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ದ. ಸೊ ನೋಡೋಣ ಹೇಗೆ ಸ್ಟಾರ್ಟ್ ಮಾಡ್ತಾನೆ. ಸೊ ನಮ್ಮದು ಫುಲ್ ಸಪೋರ್ಟ್ ನಮ್ಮ ಬಾಸಿಗೆ. ನಮ್ಮ ಕೈಯಲ್ಲಿ ಸಬ್ಸ್ಕ್ರೈಬರ್ಸ್ ಇಲ್ಲ, ಆಗ್ತೀರಾ ಅನ್ನೋ ನಂಬಿಕೆ ಇದೆ. ಬಟ್ ಆದರೂ ನಮ್ಮ ಕಡೆಯಿಂದ ಯಾವ ಥರ ಸಪೋರ್ಟು ಅಂದರೆ, ಈಗೇನು ಸಬ್ಸ್ಕ್ರೈಬರ್ಸ್ ಮಾಡಿಸ್ಬಿಡ್ತೀನಿ ನಿನಗೆ, ಅಷ್ಟು ಮಾಡಿಸ್ತೀನಿ ಇಷ್ಟು ಮಾಡಿಸ್ತೀನಿ ಅಂತ ಅಲ್ಲ. ಬಟ್ ನಾನು ಹೇಗೆ ಮಾಡ್ತಿದ್ದೀನಿ, ನಾನು ಈ ಕ್ಯಾಮ್ರಾ ಐಡಿಯಾ ಆ್ಯಂಗಲ್ಸ್ ಆಗಲಿ ಅದರದ್ದೆಲ್ಲ ಒಂದು ಸಣ್ಣ ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಏನೋ ಕೊಡ್ತಿಲ್ಲನಾ? ಕೊಡ್ತೀನಿ ಅಂತಾನೆ. ಸೊ ನೋಡಿ, ಮತ್ತೊಂದು ಫ್ರೆಂಚ್ ಫ್ರೈಸು ಮತ್ತು ವಾಟರ್ ಮೆಲನ್ ಜ್ಯೂಸು. ಅಲ್ಲ ಪ್ರೇಮಿ, ನಿಂದು ಹೊಟ್ಟೆನಾ ಏನು ಪ್ರೇಮಿ ಅದು? ನೀನು ನೆಕ್ಸ್ಟು ವ್ಲಾಗರ್ ಆದನು. ಇದು ನಂದಣ್ಣ ವಾಟರ್ ಮೆಲನ್ ನಂದು. ಸೊ ಗೈಸ್ ಲೆಟ್ಸ್ ಗೋ. ಇವಾಗ ಇಲ್ಲಿಂದ ಹೊರಡಬೇಕು. ಬನ್ನಿ. ಕಾರ್ ಕಲೆಕ್ಷನ್ಸ್ ಹೆಂಗಿದಾವೆ ನೋಡಿ. ಸೊ ಗೈಸ್ ಈಗ ಫೈನಲಿ ಬಸ್ ಹತ್ತಿದ್ದೀವಿ. ಸೊ ವಾಪಸ್ ಮನೆ ಕಡೆ ಹೋಗೋಕ್ಕೆ. ಸೊ ನೋಡಿ, ನಮ್ಮ ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಾ ಇದ್ವಿ. ಸೊ ನಂದು ಒಂದು ಸ್ವಲ್ಪ ಪ್ಯಾಂಟು ಅದನ್ನೆಲ್ಲ ಸ್ಟಿಚಿಗೆ ಕೊಟ್ಟಿದ್ದೆ. ಸೊ ಅದೆಲ್ಲ ಆಗಿ ಇವಾಗ ಫೈನಲಿ ಹೊರಟಿದ್ದೀವಿ ಗೈಸ್. ಸೊ ಈಗ ಮಧ್ಯಾಹ್ನ 2:15 ಬಿಸಿಲು ಹೊಡೆತಕ್ಕೆ. ಸೊ ಬ್ಯಾಗನ್ನ ಅಡ್ಡ ಇಟ್ಕೊಂಡಿದ್ದೀನಿ ನೋಡಿ. ಇಂಥ ಬಿಸಿಲು ಅಂದರೆ ಸ್ಟ್ರೈಟ್ ನನಗೆ. ಮೊದಲೇ ಬ್ಲ್ಯಾಕು, ಇನ್ನೂ ಬ್ಲ್ಯಾಕಾಗಿ ಹೋಗ್ಬಿಡ್ತೀನಿ. ಆ್ಯಕ್ಚುಲಿ ನಾನು ಬ್ಲ್ಯಾಕ್ ಅಲ್ಲ, ಬ್ರೌನಿ. ಸೊ ಬನ್ನಿ, ಇನ್ನೇನು ಹತ್ರ ಬಂತು ಮನೆ. ಸೊ ಲೆಟ್ಸ್ ಗೋ. ಸೊ ಈಗ ಒಂದು ಒಳ್ಳೆ ಟೀ ಕುಡ್ದು. ಸೊ ಈಗ ಮ್ಯಾಗಿ ಮಾಡಬೇಕು ಅಂತ ಇದ್ದೀನಿ. ಸೊ ಬನ್ನಿ ಮ್ಯಾಗಿ ಮಾಡುವ. ಸೊ ಗೈಸ್ ಇವಾಗ ನಮ್ಮ ಡ್ಯಾನು ವಾಕಿಗೆ ಕರ್ಕೊಂಡು ಬರಬೇಕು. ಸೊ ಈಗಾಗಲೇ 5:58 ಆಯಿತು. ಸೊ ಬನ್ನಿ ಲೆಟ್ಸ್ ಗೋ. ಹಾಕಿ ಕರ್ಕೊಂಡು ಹೋಗಿ ಬರುವ. ಇದು ಜಗ್ತಾನೆ ಹಂಗಿಂಗಲ್ಲ. ಸೊ ಎಳೆಯೋದು ತುಂಬ. ಬನ್ನಿ ಲೆಟ್ಸ್ ಗೋ. ಸೊ
ವರ್ಪ ಡ್ಯಾನೇಶ್ ಐಸೋ ಫೈನಲಿ ಬನ್ನಿ ಕರ್ಕೊಂಡು ಹೋಗಿ ಬೇಗ ಕರ್ಕೊಂಡು ಬರುವ. ಒಳ್ಳೆ ಸನ್ಸೆಟ್ ಎಲ್ಲ ಆಗುಂಬೆ ಹೋಗಿ ನೋಡೋದು ಬೇಡ, ಇಲ್ಲ ನೋಡಿ ನಮ್ಮ ಮನೆ ಎದುರಿಗೆ ಬಂದರೆ ಸಾಕು. ಸೊ ಇವಾಗ ನಾನು ಎಲ್ಲ ಒಂದಿಷ್ಟು ಎಡಿಟಿಂಗ್ ಎಲ್ಲ ಇದ್ವು, ಸೊ ಎಡಿಟಿಂಗ್ನೆಲ್ಲ ಮುಗಿಸಿ ಇವಾಗ ಅಪ್ಲೋಡು ಮಾಡಿ ಸೊ ಹಾಗೆ ಕುತ್ಕೊಂಡಿದ್ದೀನಿ. ಸೊ ನಮ್ಮ ಅಪ್ಪಾಜಿ ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ಬಂದಾದಮೇಲೆ ಏನಾದ್ರು ಕಂಟೆಂಟ್ ಪ್ಲ್ಯಾನ್ ಮಾಡೋಣ. ಲೆಟ್ಸ್ ಗೋ. ಇವಾಗ ನೋಡಿ ಕಬಾಬ್ ರೆಡಿ ಇದೆ. ನನಗೆ ಮಾತ್ರ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಸೊ ಈಗ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀನಿ. ಸೊ ಬನ್ನಿ ಬೇಗ ಕಬಾಬ್ ಮಾಡಿಕೊಂಡು ನೈಟ್ ಊಟ ಮಾಡುವ. ನಿದ್ದೆ ಬರ್ತಾಯಿದೆ ಗೈಸ್, ಹೆವಿ ನಿದ್ದೆ ಬರ್ತಾಯಿದೆ. ಟೈಮ್ ನೋಡ್ಬೋದು ನೀವು ನೋಡಿ, ಓಕೆನಾ? ಸೊ ಗೈಸ್ ಇವತ್ತಿನ ನೈಟ್ ಊಟ ನೋಡಿ, ಕಬಾಬು, ಇದು ಕೈಮಾ ಸಾರು ಅಂತ, ಸೊ ರೈಸ್, ಸಿಂಪಲ್, ಲೆಟ್ಸ್ ಈಟ್ ಇಟ್. ಸೊ ಗೈಸ್ ಇವಾಗ ಮಸ್ತು ಊಟ ಮಾಡಿ ಸೊ ಕಿಚನ್ ಕಡೆ ಬಂದೆ. ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂದರೆ ಇಲ್ಲಿ ನೋಡಿ, ಇದೆಲ್ಲ ಏನೋ ರೆಡಿ ಮಾಡ್ತಾಯಿದ್ರು.